2016-17 ತನಕ ಟ್ಯಾಕ್ಸ್ ಬೇರ್ಸೋದಕ್ಕಿರಲಿಲ್ಲ ಅಂತ ರಾಜಕಾರಣಿಗಳು ಇವತ್ತು ಕೋಟ್ಯಾಧೀಶರಾಗಿದ್ದಾರೆ. ಎಲ್ಲಿಂದ ಬಂತು? ಹಿಂದುತ್ವದ ಹೆಸರ ಮೇಲೆ ಆಸ್ತಿ ಮಾಡ್ಕೊಂಡಿದ್ದಾರೆ. ಹಾರಕ್ಕೂ ಅಹಂಕಾರಕ್ಕೂ ಇರುವ ವ್ಯತ್ಯಾಸವೇನು? ಹಾರ ಹತ್ತಿದ್ರ ನಾವೇ ನೀರು ಕುಡಿತೇವ್ರಿ. ಅಹಂಕಾರ ಆಯ್ತಪ್ಪ ಅಂದ್ರೆ ಜನ ನೀರು ಕುಡಿಸ್ತಾರೆ. ಜನ ನೀರು ಕುಡಿಸುವ ಪೂರ್ವದಲ್ಲಿ ಎಚ್ಚೆತ್ತುಕೊಳ್ಬೇಕು. ಕೇವಲ ನಮ್ಮಿಂದೇ ಆಗ್ತದ, ನನ್ನಿಂದೇ ಹಿಂದುತ್ವದ, ನನ್ನಿಂದೇ ಭಾರತೀಯ ಜನತಾ ಪಾರ್ಟಿ ಅದ, ನಾ ಇದ್ರೆ ಹಿಂದುತ್ವ, ನಾನೇ ಒಬ್ಬ ಹಿಂದುತ್ವನ್ನ ಇದನ್ನ ತಗೊಂಡಂಗ್ ಮಾಡಿರ್ತಾರೆ. ಇತ್ತೀಚೆಗೆ ಶಿವಸೇನಾ ರಾಜ್ಯ ಘಟಕ ತಮ್ಮನ್ನ ಭೇಟಿ ಆಗ್ತು. ಶಿವಸೇನೆಗೆ ಆಮಂತ್ರಣ ಮಾಡಿದ್ರು ಅನ್ನುವಂತಹ ಮಾತು ಕೇಳಿತ್ತು. ಹೌದು, ಸತ್ಯ ಇದೆ. ಸೈನಿಕರು, ವಯೋವೃದ್ಧರು, ಕ್ರಾಂತಿಕಾರಿಗಳು ಅಂತ ಕುಟುಂಬದವರ ಜೊತೆ ಇವತ್ತು ಸೆಲ್ಫಿ ತಕ್ಕೊಳ್ಳುವಂತ ಪ್ರವೃತ್ತಿ ಪ್ರಾರಂಭ ಆಗಬೇಕಾಗಿದೆ. ಆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಜಾಗೃತಿ ಮೂಡಿಸುವ ಸಂಬಂಧ ಸ್ವಾಮಿ ವಿವೇಕಾನಂದ ಸೇನೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಅನೇಕ ಕಡೆ ನಾನು ಶಾಲಾ ಕಾಲೇಜುಗಳಲ್ಲಿ, ಅನೇಕ ಸಭೆ ಸಮಾರಂಭಗಳಲ್ಲಿ, ಕಾಲೇಜುಗಳಲ್ಲಿ ಹೋಗಿ ಇವತ್ತು ಉಪನ್ಯಾಸಗಳನ್ನು ನೀಡ್ತಾ ಇರ್ತೀನಿ. ಇದರ ಉದ್ದೇಶ ಇಷ್ಟೇ, ಯಾವುದೇ ರಾಜಕಾರಣ ಇಲ್ಲ, ಎಲ್ಲರಲ್ಲಿ ಒಂದು ನೈಜ ಹಿಂದುತ್ವ ಬೆಳೆಸೋರಿ, ಡೋಂಗಿ ಹಿಂದುತ್ವ ಬೇಡ. ಇದರ ಅರ್ಥ ಅದೇ ಪರಿಸ್ಥಿತಿ ವಿಜಯಪುರ ನಗರಕ್ಕೂ ಬರ್ತದ. ಇಲ್ಲಿಯ ಹಿಂದೂ ನಾಯಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಅಲ್ಲ, ಅಷ್ಟಿದ್ದು ಸಹಿತ ಮುಸ್ಲಿಂ ತುಷ್ಟೀಕರಣ ಜಾಸ್ತಿನೇ ಇದೆಯಲ್ಲ ಅವ್ರದ್ದು. ವೋಟ್ ಬ್ಯಾಂಕ್ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತಹ ದೇಶದ್ರೋಹಿಗಳಿಗೆ ಸಿಂಹ ಸ್ವಪ್ನವಾದಂತ ವೀರ ಸಾವರ್ಕರ್ ಅವರಿಗೂ ಕೂಡ ಮೊನ್ನೆ ನಮ್ಮ ಮೋಹನ್ ಭಾಗವತ್ ಜಿ ಅವರು ಹೇಳದಂಗ ಅವ್ರಿಗೆ ಇವತ್ತು ನಮ್ಮ ಭಾರತ ರತ್ನವನ್ನು ಕೊಡಬೇಕು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ವೇಳೆ ಇರದೇ ಹೋಗಿದ್ರೆ ಹಿಂದೂಸ್ತಾನ ಆಗಿ ಇರ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ತೀನಿ. ಒಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಬಂದು ನೋಡ್ರಿ, ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ ಅನ್ನೋದು ಮಾತ್ರ ಬೋಧನೆ ಮಾಡ್ತಾರೆ. ವಿಭಜನೆ ಮಾಡುವಂತ ಕೆಲಸ ಸಂಘ ಎಂದೂ ಮಾಡಿಲ್ಲ, ಮಾಡಂಗೂ ಇಲ್ಲ. ದಲಿತರು ಅಂತ ಹೇಳಿ ನಾವು ಬೇರೆ ನೋಡಂಗೇ ಇಲ್ಲ. ನಮ್ಮಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲ ನಾವು ಹಿಂದೂಗಳು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ತಪ್ಪು ಅಂತ ಹೇಳ್ತಾನೆ ಒಬ್ಬ ಕಾರ್ಯಕರ್ತ ಅಂದ್ರೆ ಅವನನ್ನು ನೀವು ಶಬಾಸ್ ಕೊಡ್ಬೇಕು. ಕೇವಲ ಹೊಗಳ ಭಟ್ರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತ ರಾಜಕಾರಣಿಗಳಿಂದ ಇಂದಿನ ಯುವ ಪೀಳಿಗೆ ದೂರ ಆಗ್ಬೇಕಾಗಿದೆ. ನಮ್ಮ ಸೈನಿಕರ ಜೊತೆ ಸೆಲ್ಫಿ ಹೊಡ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಯುವ ಪೀಳಿಗೆಗೆ. ರಾಜಕಾರಣಿಗಳ ಜೊತೆ ನಿಂತು ಸೆಲ್ಫಿ ಹೊಡ್ಕೊಳ್ಳೋದಲ್ಲ. 26 ಜನ ಪ್ರವಾಸಕ್ಕೆ ಹೋದಂತ ನಮ್ಮ ಹಿಂದೂ ಸಹೋದರನ್ನು ಭೀಕರವಾಗಿ ಹತ್ಯೆ ಮಾಡ್ತಾರೆ ಉಗ್ರವಾದಿಗಳು. ಯಾರಾದ್ರೂ ಅಲ್ಲಿ ನೀ ದಲಿತ, ನೀ ಬ್ರಾಹ್ಮಣ, ನೀನು ಲಿಂಗಾಯತ, ನೀನು ಗೌಡ ಅಂತ ಕೇಳಿದ್ರಲ್ಲಿ ಹೊಡಿಬೇಕಾದ್ರೆ ಆ ಹೇಡಿ ಜಿಹಾದಿಗಳಿಗೆ ಅವ್ರು ಒಂದೇ ಮಾಡಿದ್ದೇನಪ್ಪಾ ಅಂದ್ರೆ, ಓ ಹಿಂದೂ ಹೇ, ಓ ಕಾಫಿರ್ ಹೇ, ಉಸ್ಕೋ ಮಾರೋ ಅಂದ್ರು.